ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಮತ್ತು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪೊಲೀಸ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಮತ್ತು ಸಿಂಧುತ್ವವನ್ನು ಯಾವ ರೀತಿ ಮಾಡಿಸ್ಬೇಕು, ಯಾರೆಲ್ಲ ಮಾಡಿಸ್ಬೇಕು, ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂಡರಲ್ಲಿ ಖಾಲಿ ಇದ್ದಂಥ ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಂಥ 2286 BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತದೆ. ಈ ಒಂದು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಜಾಸ್ತಿ ದಿನನೇ ಆಗಿರುತ್ತೆ. ಆದರೆ ಇನ್ನೂ ಕೂಡ ಫೈನಲ್ ಲಿಸ್ಟ್ ಅನೌನ್ಸ್ ಆಗಿಲ್ಲ. ಫೈನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ವಿದ್ಯಾರ್ಥಿಗಳಿಗೆ ಮುಂದಿನ ಕ್ರಮಗಳು ಏನೆಲ್ಲ ಇರುತ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ, ಮೊದಲನೇದಾಗಿ ಈ ಒಂದು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿರುತ್ತದೆ. ಈ ಒಂದು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಫೈನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ನಿಮಗೆ ಕಂಪ್ಲೀಟಾಗಿ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ನಲ್ಲಿ ಒಂದು ದಿನಾಂಕವನ್ನು ಕೂಡ ಪ್ರಕಟಿಸಲಾಗುತ್ತದೆ. ಫೈನಲ್ ಲಿಸ್ಟಲ್ಲಿ ಯಾರೆಲ್ಲ ಆಯ್ಕೆ ಆಗಿರ್ತಾರ ಅಂತಹ ಕ್ಯಾಂಡಿಡೇಟ್ಗಳಿಗೆ ಅವರೇ ಖುದ್ದಾಗಿ ಒಂದ್ಸಲ ಫೋನ್ ಕೂಡ ಮಾಡ್ತಾರೆ. ಯಾವ ದಿನಾಂಕದಂದು ನೀವು ಅಧಿಕೃತವಾಗಿ ಕೇಂದ್ರ ಕಚೇರಿಯಾದಂಥ ಶಾಂತಿನಗರಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮ ಡ್ಯೂಟಿ ಆರ್ಡರನ್ನು ಕೂಡ ಪಡೆದುಕೊಳ್ಳಬೇಕಾಗಿರುತ್ತದೆ. ನಂತರ ವಿದ್ಯಾರ್ಥಿಗಳು ಯಾರಿಗೆಲ್ಲ ಒಂದು ಸಿಂಧುತ್ವವನ್ನು ಮಾಡಿಸಬೇಕು ಅಂತ ನಾವು ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ, ಈಗ ಯಾರೆಲ್ಲ ನೀವು GM ಕ್ಯಾಟಗರಿಯಲ್ಲಿ ಅಂತಂದರೆ ನೀವು SC ST ಕ್ಯಾಟಗರಿ 2A 2B 3A 3B ಕ್ಯಾಟಗರಿ ಫಸ್ಟ್ ಅಥವಾ ಯಾವುದೇ ಒಂದು ಕ್ಯಾಟಗರಿಯಲ್ಲೇ ನೀವು ಆಯ್ಕೆ ಆದರೂ ಕೂಡ, ಅಂತಂದರೆ ನೀವು ಯಾವುದೇ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನೀವೇನಾದರೂ GM ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದೀರಾ ಅಂತಂದರೆ, ಫೈನಲ್ ಆಗಿ ನೀವು ಆಯ್ಕೆಗೊಂಡಂಥ ಒಂದು ಕ್ಯಾಟಗರಿ GM ಆಗಿದ್ದರೆ ನೀವು ಯಾವುದೇ ರೀತಿಯಾಗಿ ಸಿಂಧುತ್ವವನ್ನು ಮಾಡಿಸೋ ಹಾಗಿರೋದಿಲ್ಲ. ಆದರೆ ನೀವು GM ಕ್ಯಾಟಗರಿಯನ್ನು ಹೊರತುಪಡಿಸಿ ಇನ್ನೂ ಯಾರೆಲ್ಲ ನೀವು ನಿಮ್ಮ ಓನ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿರ್ತೀರ ಎಲ್ಲರೂ ಕೂಡ ನಿಮ್ಮ ಒಂದು ಸಿಂಧುತ್ವವನ್ನು ಮಾಡಿಸ್ಬೇಕಾಗಿರುತ್ತೆ. ಅಂತಂದರೆ ಸಿಂಧುತ್ವವನ್ನು ಖುದ್ದಾಗಿ ನೀವೇ ಹೋಗಿ ಮಾಡಿಸೋದು ಅಲ್ಲ, ಇಲಾಖೆಗೆ ಸೇರಿದ ನಂತರ ನೀವು ಇಲಾಖೆಯಿಂದನೇ ನಿಮ್ಮ ಒಂದು ಯಾವ ಡಿಸ್ಟಿಕ್ ಆಗಿರುತ್ತೆ, ಯಾವ ತಾಲೂಕು ಆಗಿರುತ್ತೆ ಅಲ್ಲಿ ನಿಮಗೆ ಅಧಿಕೃತವಾಗಿ ಸರ್ಕಾರದಿಂದನೇ ಒಂದು ಮಾಹಿತಿಯನ್ನು ಕಳಿಸಲಾಗುತ್ತೆ. ಈ ಒಂದು ವಿದ್ಯಾರ್ಥಿ ನೀವು ಯಾವ ಕ್ಯಾಟಗರಿ ಆಗಿರ್ತೀರ ಆ ಒಂದು ಕ್ಯಾಟಗರಿಗೆ ಸೇರಿದಾರೋ ಇಲ್ವಂತ ಕಂಪ್ಲೀಟಾಗಿ ವೆರಿಫೈ ಮಾಡಿಬಿಟ್ಟು ನಿಮ್ಮ ಒಂದು ಇನ್ಕಮ್ ಎಲ್ಲವನ್ನು ಕೂಡ ವೆರಿಫೈ ಮಾಡಿ ಕಳಿಸಿ ಅಂತ ಒಂದು ಸಿಂಧುತ್ವವನ್ನು ಕೂಡ ಕಳಿಸಲಾಗುತ್ತೆ. ಆವಾಗ ನೀವು ಅಲ್ಲಿ ಬೇಕಿರುವಂಥ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಿರುತ್ತದೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಇನ್ನಿತರ ಒಂದು ದಾಖಲಾತಿಗಳನ್ನು ನೀವು ಪ್ರೊವೈಡ್ ಮಾಡಿಬಿಟ್ಟು ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನನ್ನು ಮಾಡಿಸಿ ಅವರು ಕೊಟ್ಟಂಥ ಒಂದು ಸಿಂಧುತ್ವ ಫಾರ್ಮನ್ನು ನೀವು ಇಲಾಖೆಗೆ ಕಳಿಸ್ಬೇಕಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಒಂದು ಸಿಂಧುತ್ವಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದರೆ, ಇನ್ನು ಮಿಕ್ಕುಳಿದಂತೆ ನಾವು ನೋಡ್ತಾ ಹೋಗೋದಾದರೆ ಪೊಲೀಸ್ ವೆರಿಫಿಕೇಷನ್ ಯಾವಾಗ ಬರುತ್ತದೆ, ಪೊಲೀಸ್ ವೆರಿಫಿಕೇಷನ್ ಹೇಗೆ ಮಾಡಿಸೋದು ಅಂತಲೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ. ಮತ್ತು ಯಾವ ಒಂದು ಅಡ್ರೆಸ್ಸಿಗೆ ಈ ಒಂದು ಪೊಲೀಸ್ ವೆರಿಫಿಕೇಷನ್ಗೆ ಬರ್ತಾರೆ ಅಂತ. ಸ್ನೇಹಿತರೆ, ನೀವು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇರುವಂಥ ಕ್ಯಾಂಡಿಡೇಟ್ಗೆ ಅದೇ ಪ್ಲೇಸಿಗೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ಗೆ ಬರ್ತಾರೆ. ಆದರೆ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ನೀವು ಕರೆಂಟ್ ಅಡ್ರೆಸ್ಸಲ್ಲಿ ಯಾವ ಒಂದು ಅಡ್ರೆಸ್ ಕೊಟ್ಟಿರ್ತೀರ ಆ ಒಂದು ಅಡ್ರೆಸ್ಗೆ ಪೊಲೀಸ್ ಅವರು ಬರ್ತಾರೆ. ಅಂತಂದರೆ ನೀವು ಡ್ಯೂಟಿಗೆ ಜಾಯ್ನ್ ಆಗಿ 1 ತಿಂಗಳು ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಇಲಾಖೆಯಿಂದನೇ ಕೂಡ ನಿಮಗೆ ಪೊಲೀಸ್ ವೆರಿಫಿಕೇಷನ್ಗೆ ಒಂದು ನೋಟಿಸನ್ನು ಕಳಿಸಿರ್ತಾರೆ. ಆ ಒಂದು ನೋಟಿಸಲ್ಲಿ ಅವರು ನೀಡಿರ್ತಾರೆ, ಪೊಲೀಸವರು ಹೋಗಿ ಇಂತಹ ಕ್ಯಾಂಡಿಡೇಟ್ ಮನೆಗೆ ಹೋಗಿ ವೆರಿಫೈ ಮಾಡ್ಕೊಂಬನ್ನಿ ಅಂತ. ಅಂತಹ ಸಂದರ್ಭದಲ್ಲಿ ಅವರು ನಿಮಗೆ ಕಾಲ್ ಮಾಡ್ತಾರೆ. ನೀವು ಖುದ್ದಾಗಿಯೇ ಸ್ಟೇಷನ್ನಿಗೆ ಹೋಗಿ ವೆರಿಫೈ ಕೂಡ ಮಾಡಿಸ್ಕೋಬೋದು, ಅಥವಾ ಅವರೇ ಖುದ್ದಾಗಿ 1ರಿಂದ 2 ಕಾನ್ಸ್ಟೇಬಲ್ಗಳು ನಿಮ್ಮ ಮನೆಗೆ ಭೇಟಿಯನ್ನು ನೀಡಿ
ಅಲ್ಲಿ ಏನಾದರೂ ನಿಮ್ಮ ಮೇಲೆ ಕೇಸ್ ಇದೆಯೋ ಇಲ್ವೋ ಅಂತ ಪರಿಶೀಲಿಸಿ ನಿಮ್ಮ ಮನೆಯವರ ಜೊತೆ ನಿಮ್ಮ ಒಂದು ಫೋಟೋಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಪೊಲೀಸ್ ವೆರಿಫಿಕೇಷನ್ ಈ ರೀತಿ ಇರುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿದ್ಯಾರ್ಥಿಗಳು ಕೂಡ ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ಪೊಲೀಸ್ ವೆರಿಫಿಕೇಷನ್ ಅಂದರೆ ಏನಾದರೂ ಇರುತ್ತೆ ಆ ಥರ ಈ ಥರ ಅಂತ ಏನೂ ಅಂದ್ಕೊಳ್ಳೋ ಹಾಗಿರೋದಿಲ್ಲ. ಕಂಪ್ಲೀಟಾಗಿ ಒಬ್ಬರು ಕಾನ್ಸ್ಟೇಬಲ್ ಬಂದು ನಿಮಗೆ ವೆರಿಫೈ ಮಾಡಿ ಇಂತಹ ಕ್ಯಾಂಡಿಡೇಟ್ ನೇಮು, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೇಲೆ ಏನಾದರೂ ಕೇಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ವೆರಿಫೈ ಮಾಡ್ತಾರೆ. ಇದನ್ನೇ ಪೊಲೀಸ್ ವೆರಿಫಿಕೇಷನ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಮತ್ತು ಈ ಒಂದು ಅಂತಿಮ ಆಯ್ಕೆ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಲಭಿಸುವಂಥ ಸಾಧ್ಯತೆಗಳಿರುತ್ತೆ. ಮಾರ್ಚ್ ತಿಂಗಳ ಅಂತ್ಯದ ಒಳಗಾಗಿ ಎಲ್ಲರೂ ಕೂಡ ನೀವು ಡ್ಯೂಟಿಗೆ ಜಾಯ್ನ್ ಆಗ್ತೀರಾ ಮತ್ತು ಸೆಕೆಂಡ್ ಲಿಸ್ಟ್ ಇನ್ನೇನು 2-3 ತಿಂಗಳಲ್ಲೂ ಕೂಡ ಅವೈಲಬಲ್ ಆಗುತ್ತೆ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.